ಹುಬ್ಬಳ್ಳಿ ತಾಲೂಕಿನ ಇನಾಮ್ ಈರಾಪುರದಲ್ಲಿ ಡಿಸೆಂಬರ್ 21 ಮರ್ಯಾದೆ ಹತ್ಯೆಯ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ನೂ ಸಹ ವಾತಾವರಣ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಾವು ಇವತ್ತು ನೋಡ್ತಾ ಇರ್ಬೋದು ಇನಾಮ್ ಈರಾಪುರದಲ್ಲಿದ್ದೇವೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಅನೇಕ ನಾಯಕರು ಭೇಟಿ ಕೊಟ್ಟಿದ್ದಾರೆ ಮತ್ತು ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. SP ಗುಂಜನಾರಿ ಭೇಟಿ ಕೊಟ್ಟಿದ್ದಾರೆ. ಆದರೆ ಊರಿನಲ್ಲಿ ಇನ್ನೊಂದು ರೀತಿ ಬೂದಿ ಮೆಚ್ಚಿದ ಕೆಂಡದಂತೆ ವಾತಾವರಣ ನಿರ್ಮಾಣ ಆಗಿದೆ. ಇದೀ ಹದ್ದಿನ ಕಣ್ಣನ್ನು ಪೊಲೀಸರು ಇಟ್ಟಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿರೋದು. ಇನ್ನೊಂದು ಕಡೆ ಎಲ್ಲ ಸಮಾಜದ ಸಭೆಯನ್ನು ಮಾಡುವ ಭರವಸೆಯನ್ನು ಸಹ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವುದು. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಎಲ್ಲ ಸಮಾಜದ ಪ್ರಮುಖರ ಜೊತೆ ಒಂದು ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರೋದು. ಇನ್ನು ಮುಂದೆ ಈ ರೀತಿಯಾದಂಥ ಕೋಮು ಗಲಭೆ ಮತ್ತು ಯಾವುದೇ ರೀತಿಯ ಜಾತಿ ಸಂಘರ್ಷ ಆಗಬಾರ್ದು ಕಾರಣಕ್ಕೋಸ್ಕರ ಎಲ್ಲ ರೀತಿಯ ಒಂದು ರೀತಿಯ ಪೊಲೀಸ್ ಭದ್ರತೆಯನ್ನು ನಾವು ಊರಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಹಂತ ಹಂತವಾಗಿ, ಏಕೆಂದರೆ ಯಾವುದೇ ರೀತಿಯ ಗ್ರಾಮದಲ್ಲಿ ಈ ರೀತಿ ಮುಂದೆ ಅಹಿತಕರ ಘಟನೆ ನಡೆದಂತೆ ಒಂದು ರೀತಿಯ ಮುಂಜಾಗ್ರತಾ ಕ್ರಮಗಳು ಏನು ಕೈಗೊಳ್ಳಬೇಕೆಂಬ ಕುರಿತಂತೆ ಸಹ ಜಿಲ್ಲಾಡಳಿತದಿಂದ ಮಾಹಿತಿಯನ್ನು ಪಡೆದಂಥ ಸಚಿವರು ಈಗಾಗಲೇ ನಾವು ನೋಡ್ತಾ ಇರ್ಬೋದು ಗ್ರಾಮದಲ್ಲಿ ಯಾವ ರೀತಿಯ ವಾತಾವರಣ ನಿರ್ಮಾಣದ ಬಗ್ಗೆ ಸಹ ಮಾಹಿತಿಯನ್ನು ಪಡೆದಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಈ ರೀತಿ ಘಟನೆ ನಡೆಯದಂತೆ ನೋಡ್ಕೊಳ್ಳಿಕ್ಕೆ ಜಿಲ್ಲಾಡಳಿತ ಈ ರೀತಿ ಸನ್ನದ್ಧಾಗಿದೆ. ನಾವು ಇನ್ನೊಂದು ರೀತಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಸಹ ಭೇಟಿ ಕೊಡ್ತಕ್ಕಂಥದ್ದು ಮತ್ತು ಈಗಾಗಲೇ ಮುಂಜಾಗ್ರತಾ ಕ್ರಮ ಏನೇನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಸಹ ಸಚಿವರು ಒಂದು ನಿರ್ದೇಶನವನ್ನು ಅಧಿಕಾರಿಗೆ ಕೊಟ್ಟಿರುವುದು. ಅದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಊರಿನಲ್ಲಿ ಕ್ರಮವನ್ನು ತೆಗೆದುತಾರೆ ಅಥವಾ ಯಾವ ರೀತಿ ಪೀಸ್ ಕಮಿಟಿಯನ್ನು ಮಾಡ್ತಾರೆ, ಶಾಂತಿ ಸಭೆಯನ್ನು ಮಾಡ್ತಾರೆ ಮತ್ತು ಬೇರೆ ಬೇರೆ ಈ ರೀತಿ ಜಾತಿ ಮತ್ತು ಧರ್ಮ ಮತ ಪಂಥಗಳ ಮಧ್ಯೆ ಘರ್ಷಣೆ ಆಗಬಾರ್ದು ಅನ್ನೋಕ್ಕೋಸ್ಕರ ಸಾಕಷ್ಟು ಜಿಲ್ಲಾಡಳಿತ ಪ್ರಯತ್ನ ಮಾಡ್ತಿರೋದು ಸಹ ಭಾಳ ಕುತೂಹಲನ ಕೇಳಿಸಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್ ಹುಬ್ಬಳ್ಳಿ.